ಪಿಂಚಣಿ ಹಣ ಎಲ್ರಿಗೂ ಜಮಾ 5,000 ಜಮಾ. ಈಗ ತುಂಬ ಜನ ನಂಬಲ್ಲ, ನನಗೆ ಗೊತ್ತಿದೆ. ಯಾಕಂತಂದರೆ ನಾನು ಫಸ್ಟ್ ಆಫ್ ಆಲ್ ಯಾಕೆ ನಂಬಲ್ಲ ನೀವು ಅಂತ ಹೇಳ್ತೀನಿ ಅಂತಂದರೆ, ನಾನು ಹೇಳಿದ ತಕ್ಷಣ ಹೇಳ್ತೀರ ಸರ್ ಇಲ್ಲ ಸರ್ ನಮಗೆ ಡೌಟ್ ಇದೆ, ನಮಗೆ ಹಣ ಬರುವಂಥದ್ದು ಖಂಡಿತವಾಗ್ಲೂ ಡೌಟ್ ಇದೆ ಅಂತ ಹೇಳ್ತೀರ. ಯಾಕಂತಂದರೆ ನಾನು ಹೇಳುವಂಥದ್ದು ನೀವು ನಂಬಲ್ಲ. ಅಂದರೆ ಈಗ ನಾನು ಫಸ್ಟ್ ಆಫ್ ಆಲ್ ಹೇಳಿದ ತಕ್ಷಣ ಹಣ ಜಮೆ ಆಗುತ್ತಂತೆ 5,000 ಅಂತಂದಾಗ ನೀವು ನಂಬಲ್ಲ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಹಣ ಜಮೆ ಆಗುತ್ತೆ, ಏನು ಕತೆ ಎಲ್ಲದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ, ನಾವು ವಿಡಿಯೋ ಮಾಡೋದಕ್ಕೆ ನೀವು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ, ಕಮೆಂಟ್ ಮಾಡಿದರೆ ಸಾರ್ಥಕ ಆಗುತ್ತೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡೋಣ ಬನ್ನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಈಗ ಹಣ ಜಮೆ ಆಗಿಲ್ಲ. PM ಕಿಸಾನ್ ಸಮ್ಮಾನ್ ನಿಧಿ ಆಯಿತು. ಈಗ ಫಸ್ಟ್ ಆಫ್ ಆಲ್ ಪಿಂಚಣಿ ಹಣ ಜಮಾ. ನಮಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಪಿಂಚಣಿ ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಅಂದರೆ ತುಂಬ ಜನ ನೀವು ಹೇಳ್ತಾ ಇರುವಂಥದ್ದು ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಈಗ ಯಾರಿಗೆ ಹಣ ಜಮೆ ಆಗಬೇಕು ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಸಿಂಪಲಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಫಸ್ಟ್ ಆಫ್ ಆಲ್ ಅಂಥವ್ರು ಎಲ್ರಿಗೂ ಹೇಳುವಂಥದ್ದು, ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಈಗ ಯಾವುದೇ ಒಂದು ಯೋಜನೆಗೆ ಈಗ ನೀವು ಅರ್ಜಿ ಹಾಕಿದ್ದೀರಾ ಅಥವಾ ಏನೋ ಒಂದು ಮಾಡಿದ್ದೀರ ಅಂತಂದರೆ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ಏನು ಹೇಳ್ತೀರಾ ಸರ್ ಕಾನ್ಫಿಡೆನ್ಸ್ ಯಾಕೆ ಸರ್ ಅಂತ ಹೇಳ್ತೀರಾ? ಯಾಕಂತಂದರೆ ಈಗ ನೀವು ಸ್ಕೀಮಲ್ಲಿ ಯಾವುದೋ ಒಂದು ಸ್ಕೀಮಲ್ಲಿ ಅರ್ಜಿ ಹಾಕಿರ್ತೀರ ಅಥವಾ ಅಪ್ಲೈ ಮಾಡಿರ್ತೀರ, ಹಣ ಬಂದಿರಲ್ಲ, ಅಯ್ಯೋ ಬಿಟ್ಬಿಡೋಣ ಬೇಡ ಅಂತ ಆ ರೀತಿ ಮನೋಭಾವವನ್ನು ಮೈಂಡ್ಸೆಟ್ಟನ್ನು ಇಟ್ಕೊಳ್ಬೇಡಿ. ಖಂಡಿತವಾಗ್ಲೂ ಹೇಳ್ತೀನಲ್ಲ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ, ಹಣ ಬಂದೇ ಬರುತ್ತೆ, ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಆ ರೀತಿ ಒಂದು ಮೈಂಡ್ ಸೆಟ್ಟನ್ನು ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ದಯವಿಟ್ಟು ಮಾಡ್ಕೊಳ್ಳಿ, ದಯವಿಟ್ಟು. ಯಾಕಂತಂದರೆ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಈ ಒಂದು ಏನು ಯೋಜನೆಯಲ್ಲಿ ಏನು ಪೆನ್ಷನ್ ಹಣ ಇದು ಎಲ್ರಿಗೂ ಗೊತ್ತಿದೆ, 60 ವರ್ಷ ಮೇಲ್ಪಟ್ಟವರಿಗೆ ಬರುವಂಥದ್ದಂತ. ಆದರೆ ಇಲ್ಲಿ ನೀವು ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು ಇದನ್ನೆಲ್ಲ ಸರಿಯಾಗಿ ಇಟ್ಕೊಳ್ಬೇಕಾಗ್ತದೆ. ಆ್ಯಂಡ್ ನೀವು ನಿಮಗೆ 60 ವರ್ಷಕ್ಕೆ ಅರ್ಜಿ ಹಾಕಬೇಕಾಗ್ತದೆ. ಫಸ್ಟ್ ಆಫ್ ಆಲ್ ನಿಮಗೆ ಪೆನ್ಷನ್ ಹಣ ಬರಬೇಕಂತಂದರೆ ಅರ್ಜಿ ಮುಖ್ಯ. ಯಾಕಂತಂದರೆ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಜನ ಅರ್ಜಿ ಹಾಕಲ್ಲ, ಏನಿಲ್ಲ, ನಮ್ಗೆ ಹೇಳ್ತೀರಾ ಅಯ್ಯೋ ಹಣ ಬರಲ್ಲ ಸರ್ ಅಂತ. ಆ ರೀತಿ ಮಾಡಬಾರ್ದು. ನೀವು ಫಸ್ಟ್ ಆಫ್ ಆಲ್ ಅರ್ಜಿ ಹಾಕಿ ಆ್ಯಂಡ್ ಡೆಫಿನೆಟಾಗಿ ನೋಡಿ, ಆಮೇಲೆ ಖಂಡಿತವಾಗ್ಲೂ ಹಣ ಜಮೆ ಆಗುತ್ತೆ. ತಲೆ ಕೆಡಿಸಿಕೊಳ್ಳುವಂಥ ಏನು ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಜಿಲ್ಲೆ ಆಗಿದ್ದರೆ ಡೆಫಿನೆಟಾಗಿ ನೋಡಿ. ಹಾವೇರಿ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬಳ್ಳಾರಿ. ಆ್ಯಂಡ್ ಅದಾದಮೇಲೆ ದಾವಣಗೆರೆ, ಕೋಲಾರ, ಕೊಪ್ಪಳ. ಅದಾದಮೇಲೆ ನಿಮಗೆ ಹುಬ್ಬಳ್ಳಿ, ಧಾರವಾಡ, ಆ್ಯಂಡ್ ಆಲ್ಮೋಸ್ಟ್ ಚಿತ್ರದುರ್ಗ, ಆ್ಯಂಡ್ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ರಾಯಚೂರು. ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೂ ಖಂಡಿತವಾಗ್ಲೂ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಫಸ್ಟ್ ಆಫ್ ಆಲ್ ಏನು ರೇಷನ್ ಕಾರ್ಡ್ ಅಪ್ಡೇಟ್ನೆಲ್ಲ ಮಾಡ್ಕೊಳ್ಳಿ, ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ. ಆ್ಯಂಡ್ ಇನ್ನೊಂದು ವಿಚಾರ, 9,000 ರೂಪಾಯಿ ಹಣ ಜಮೆ ಆಗುತ್ತೆ. ದಟ್ಸ್ ಅ ಬಿಗ್ ನ್ಯೂಸ್. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಈಗ ನಮ್ಗೆ ಮಾತ್ರ ಹಣ ಬರಲಿ ಅಂತ ಹೇಳುವಂಥದ್ದಲ್ಲ, ಎಲ್ರಿಗೂ ಹಣ ಬರಬೇಕು. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸ್ಕೊಡಿ, ಇದು ತುಂಬ ಇಂಪಾರ್ಟೆಂಟ್. ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸ್ಕೊಡಿ. ಆ್ಯಂಡ್ ನಾನು ಹೇಳುವಂಥದ್ದಿಷ್ಟೇ, ಎಲ್ರಿಗೂ ನಾನು ಹೇಳುವಂಥದ್ದಿಷ್ಟೇ, ಪೆನ್ಷನ್ ಹಣವನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಿ. ಯಾಕಂತಂದರೆ ತುಂಬ ಜನರಿಗೆ ಹಣ ಬಂದಿರಲಿಲ್ಲ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಪೆನ್ಷನ್ ಹಣ ಎಲ್ರಿಗೂ ಬರಬೇಕು, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ್ಯಂಡ್ ತುಂಬ ಜನ ಕೇಳಿದ್ರಿ ಪೆನ್ಷನ್ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ. ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಏನಪ್ಪ ಅಂತಂದರೆ ನಾನು ಹೇಳಿದೆ ನಿಮಗೆ ಆವಾಗಲೇ ಹಣ ಬರುತ್ತಂತ. ಆದರೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಪೆನ್ಷನ್ನಿಗೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಒಂದು EKYC ಮಾಡಬೇಕು, NCPI ಮ್ಯಾಪಿಂಗನ್ನು ಮಾಡಬೇಕಾಗ್ತದೆ ಪೆನ್ಷನ್ ಹಣಕ್ಕೆ. ಯಾಕಂತಂದರೆ ಇಲ್ಲಿ NCPI ಮ್ಯಾಪಿಂಗ್ ಆಗಿರ್ಬೋದು, EKYC ಆಗಿರ್ಬೋದು, ಇದನ್ನೆಲ್ಲ ಮಾಡಿಲ್ಲ ಅಂತಂದರೆ ಹಣ ಜಮೆ ಆಗಲ್ಲ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಇಂದನೇ ಹೇಳ್ತಾ ಇದ್ದೀನಿ, ನಾನು ಇದ್ರ ಬಗ್ಗೆ ಹೇಳಿದ್ದೆ, ತುಂಬ ಸಾರಿ ಹೇಳಿದ್ದೆ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಇದನ್ನೆಲ್ಲ ಹೇಳಿದ್ದೆ ನಾನು. ಇದು ನೀವು ಮಾಡಬೇಕಾಗ್ತದೆ. ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ, ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಮಾಡಬೇಕಾಗ್ತದೆ. ಆ್ಯಂಡ್ ನಾನು ಫಸ್ಟ್ ಆಫ್ ಆಲಿಂದ ಹೇಳ್ತಾ ಇರುವಂಥದ್ದು ಇದನ್ನೆಲ್ಲ ಮಾಡಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನ ತಿಳಿಸಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಯಾಕಂತಂದರೆ ತುಂಬ ಜನ ಕೇಳಿದ್ರಿ ಕಮೆಂಟ್ ಮಾಡಿಲ್ಲ ಅಂತ ಏನು ನಾನು ನಿಮ್ಗೆ ಹೇಳಿದೆ. ಆದರೆ ತುಂಬ ಜನ ಕಮೆಂಟ್ ಮಾಡಿಲ್ಲ. ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ನಮಗೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಕಮೆಂಟನ್ನು ಮಾಡಿ ಸ್ನೇಹಿತರೆ. ಆ್ಯಂಡ್ ಇದಾದಮೇಲೆ ಇಲ್ಲಿ
ಆಲ್ಮೋಸ್ಟ್ ನಮ್ಮ ಸಿದ್ದರಾಮಯ್ಯನವರು ಕೂಡ ಹೇಳಿದರು, ಖಂಡಿತವಾಗ್ಲೂ ನಾವು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣವನ್ನು ಇಲ್ಲಿ ಹಾಕ್ತಾಯಿದ್ದೀವಿ ಆ್ಯಂಡ್ ಪಿಂಚಣಿ ಹಣನೂ ಕೂಡ ಇಲ್ಲಿ ಹಾಕ್ತಾಯಿದ್ದೀವಿ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಕೇಂದ್ರದ್ದು, ಅದು ನಮ್ಮದು ಇಲ್ಲಿ ರಾಜ್ಯಕ್ಕೆ ಬಂದುಬಿಟ್ಟು ಇಲ್ಲಿ ಆಲ್ಮೋಸ್ಟ್ ನಾವು ಈಗ ಹಾಕಿದ್ದೀವಿ, ಹಣವನ್ನು ಕೂಡ ಹಾಕಿದ್ದೀವಿ ಅನ್ನುವಂಥದ್ದು. ಅಂತಂದರೆ ಕೇಂದ್ರದಿಂದ ರಾಜ್ಯಕ್ಕೆ ಬರುತ್ತೆ, ರಾಜ್ಯದಿಂದ ನಮಗೆ ಬರುತ್ತೆ. ನಾನು ಹೇಳುವಂಥದ್ದಿಷ್ಟೇ, ಎಲ್ರಿಗೂ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಒಟ್ಟು 2,700 ರೂಪಾಯಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನೂ ಕೂಡ ಜಮೆ ಆ್ಯಂಡ್ ಅದರೊಟ್ಟಿಗೆ ಪಿಂಚಣಿ ಹಣನೂ ಕೂಡ ನಿಮಗೆ ಇಲ್ಲಿ 9,000 ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು. ಅದರೊಟ್ಟಿಗೆ ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನುವಂಥದ್ದು ಒಂದಿಷ್ಟು ಜನ ಕೇಳಿದ್ರಿ. ರೇಷನ್ ಕಾರ್ಡ್ ಇದ್ದವರಿಗೆ ನೀವು ನೋಡಿ ಎಷ್ಟು ಬೆನಿಫಿಟ್ ಇದೆ ಅಂತಂದರೆ, ರೇಷನ್ ಕಾರ್ಡಲ್ಲಿ ನಿಮಗೆ ನೀವು ಊಹಿಸಲಾಗದಷ್ಟು ಅಂತಂದರೆ ಆ ಲೆವೆಲ್ಲಿಗೆ ಬೆನಿಫಿಟ್ ಇದೆ. ನಾನು ಪ್ರತಿಯೊಬ್ಬರಿಗೆ ಹೇಳಿದ್ದೆ ಇದನ್ನು, ಯಾವ ಲೆವೆಲ್ಲಿಗೆ ಬೆನಿಫಿಟ್ ಇದೆ ಅಂತಂದರೆ ನೋಡ್ತಾ ಇರ್ಬೋದು ನೀವು. ನಾನಲ್ಲಿ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ, ಆಧಾರ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿದರೆ ಎಲ್ಲದೂ ಕೂಡ ಸಿಗುತ್ತೆ. ನಾನು ಹೇಳುವಂಥದ್ದಿಷ್ಟೇ, ಒಂದು ಬಾರಿ ನಾನು ಹೇಳುವಂಥದ್ದು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದರೊಟ್ಟಿಗೆ ಏನಪ್ಪ ಅಂತಂದರೆ ನಾನು ಹೇಳುವಂಥದ್ದಿಷ್ಟೇ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದುಬಿಟ್ಟು. ದಯವಿಟ್ಟು ನಿಮ್ಗೆ ಎಲ್ಲ ರೀತಿ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಈ ರೀತಿ ಅಪ್ಡೇಟ್ ಕೊಡುವಂಥ ಚಾನಲ್ ಇಲ್ಲ, ನಾನು ಹೇಳ್ತಾ ಇರುವಂಥದ್ದು ಇಲ್ಲವೇ ಇಲ್ಲ. ಯಾಕಂತಂದರೆ ನಾನು ಹೇಳ್ತಾ ಇರುವಂಥದ್ದು ನಾನು ನಿಮಗೆ ಡೈಲಿ ತಿಳಿಸ್ಕೊಡ್ತೀನಿ ಅಪ್ಡೇಟನ್ನು. ನೀವು ಕೊನೆವರೆಗೂ ನೋಡಬೇಕಾಗತ್ತೆ ಅಷ್ಟೇ. ಕೊನೆವರೆಗೂ ನೋಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಎಲ್ಲರೂ ಕೂಡ ನೋಡಲಿ. ತುಂಬ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನೀವು ಒಂದು ಬಾರಿ ಕಮೆಂಟ್ ಮಾಡಿ ನನಗೆ, ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಾದಮೇಲೆ ನಾನು ಎಲ್ರಿಗೂ ಹೇಳಿದೆ, ನಿಮಗೆ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಅಂತ. ಆದರೆ ತುಂಬ ಜನ ಕೇಳಿದ್ರಿ ರೇಷನ್ ಕಾರ್ಡ್ ಅಪ್ಡೇಟನ್ನು ನಮಗೆ ತುಂಬ ಜನ ಹೇಳಿದ್ರಿ ಆಧಾರ್ ಕಾರ್ಡ್ ಅಪ್ಡೇಟ್ ನಮ್ಮದು ಆಗಿಲ್ಲ ಅಂತ. ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟು ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ತುಂಬ ಜನ ಮಾಡಿಲ್ಲ, ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ. ಬ್ರೇಕಿಂಗ್ ನ್ಯೂಸ್ ನಾನು ಹೇಳುವಂಥದ್ದಿಷ್ಟೇ, ದಯವಿಟ್ಟು ನಿಮ್ಮೊಂದು ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ. ಆ್ಯಂಡ್ ಎಲ್ಲರೂ ಕೂಡ ಪ್ಯಾನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ಈಗ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಇರೋದ್ರಿಂದ ಎಷ್ಟು ಒಂದು ಸ್ಕೀಮ್ಗಳಾಗಿರ್ಬೋದು, ಏನೆಲ್ಲ ಸಿಗ್ತಾ ಇದೆ ಅಂತ. ಹಾಗಾಗಿ ದಯವಿಟ್ಟು ಅದನ್ನೆಲ್ಲ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಗ್ಯಾಸ್ ಸಿಲಿಂಡರ್ ಬಗ್ಗೆ ನಾನು ನಿಮಗೆ ಆವಾಗಲೇ ಹೇಳಿದೆ. ಗ್ಯಾಸ್ ಸಿಲಿಂಡರ್ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಈಗ 900 ರೂಪಾಯಿ ಇದ್ದಿದ್ದು ಆಲ್ಮೋಸ್ಟು 790-800 ರೂಪಾಯಿ ಆಲ್ಮೋಸ್ಟ್ ಕೆಳಗಾಗಿದೆ. ಈಗ ತುಂಬ ಬೆಲೆ ಕಮ್ಮಿ ಆಗಿ, ತುಂಬ ಅಂತಲ್ಲ, ಒಂದು ಸ್ವಲ್ಪ ಒಂದು ಕಾಲಾಂಶ, ಒಂದು 10% ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಆ್ಯಂಡ್ ಮುಂಚೆ ಆಲ್ಮೋಸ್ಟ್ ಏನಿಲ್ಲ ಅಂತಂದರೂ ಕೂಡ 900 ರೂಪೀಸ್ ಅಂದರೆ 900 ರೂಪಾಯಿ ಐ ಥಿಂಕ್ ಇತ್ತು, 900 ರೂಪಾಯಿ. ಇವಾಗ ಏನಿಲ್ಲ ಅಂತಂದರೂ ಕೂಡ ಒಂದು 800 ರೂಪಾಯಿ ಹತ್ತತ್ರ ಇದೆ. ಹಾಗಾಗಿ ಒಂದು 100 ರೂಪಾಯಿ ಕಮ್ಮಿ ಆಯ್ತು ಅಂತಲೇ ಹೇಳ್ಬೋದು. ಅದೊಂದು ಗುಡ್ ನ್ಯೂಸ್. ಯಾಕಂತಂದರೆ ಅದು ಸಣ್ಣ ಅಮೌಂಟ್ ಅಲ್ಲ. ಅಂದರೆ ಈಗ 100 ರೂಪಾಯಿ ಈಗ ನಮಗೆ ಸಣ್ಣ ಅಮೌಂಟ್ ಇರ್ಬೋದು. ಅಂದರೆ ಈಗ ನಮ್ಗೆ ಒಬ್ಬರಿಗೆ ಅನಿಸುವಂಥದ್ದು ಸಣ್ಣ ಅಮೌಂಟ್ ಬಿಡ್ಗುರು ಅಂತ ಅನಿಸ್ಬೋದು. ಆದರೆ ಎಲ್ರಿಗೂ ಸಣ್ಣ ಅಮೌಂಟ್ ಅಲ್ಲ, ಒಬ್ಬೊಬ್ಬರಿಗೆ ಒಂದು ದೊಡ್ಡ ಅಮೌಂಟ್ ಆಗ್ಬೋದು. ಹಾಗಾಗಿ ಆಗ್ಬೋದಲ್ಲ, ಕೆಲವರಿಗೆ ದೊಡ್ಡ ಅಮೌಂಟೇ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ರೇಷನ್ ಕಾರ್ಡ್ ಅಪ್ಡೇಟ್ ಇದ್ದವರಿಗೆ ಎಲ್ರಿಗೂ ಭರ್ಜರಿ ಗುಡ್ ನ್ಯೂಸ್, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಸಿಗೋಣ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.